ನಮಸ್ಕಾರ ಸ್ನೇಹಿತರೆ, ನನಗೊಂದು ಕಮೆಂಟ್ ಬಂದಿತ್ತು ಭಾರತ್ ಗ್ಯಾಸ್ ಇದ್ದು ಮನೇಲೆ ಕುತ್ಕೊಂಡು ಮೊಬೈಲ್ನಲ್ಲಿ ಹೇಗೆ KYC ಮಾಡೋದು ಅಂತ ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಒಂದು ಮೊಬೈಲ್ನಲ್ಲೇ ಮನೇಲೆ ಕುತ್ಕೊಂಡು ಆರಾಮಾಗಿ ಮಾಡಬಹುದು, ಎಲ್ಲಿಗೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ತಾ ಬನ್ನಿ. ಇದರಲ್ಲಿ ನಮ್ಮ ಒಂದು ಮೊಬೈಲ್ನಲ್ಲಿ ನಾವು 2 ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಹೆಲೋ BPCL ಅಂದ್ರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಇದು ಭಾರತ್ ಗ್ಯಾಸ್ಗೆ ಈ ಒಂದು ಅಪ್ಲಿಕೇಶನ್ ನಮಗೆ ಬೇಕಾಗುತ್ತೆ ನಾವು KYC ಮಾಡ್ತೀವಿ ಅಂತಂದ್ರೆ. ಮತ್ತೊಂದು KYC ಮಾಡುವಾಗ ನಮ್ದು ಫೋಟೋ ತೆಗೆಯುತ್ತೆ. ಆ ಫೋಟೋ ತೆಗಿಬೇಕು ಅಂತಂದ್ರೆ ನಮ್ದು ನಾರ್ಮಲ್ ಮೊಬೈಲ್ ನಲ್ಲಿ ಇರುವಂತಹ ಕ್ಯಾಮ್ರಾ ಅಪ್ಲಿಕೇಶನ್ ವರ್ಕ್ ಆಗೋದಿಲ್ಲ. ಅದಕ್ಕೋಸ್ಕರ ಗವರ್ಮೆಂಟ್ ಇದೆ ಒಂದು ಅಪ್ಲಿಕೇಶನ್ ಇದೆ, ಆಧಾರ್ ಫೇಸ್ RD ಅಂತ. ಆ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕು. 2 ಅಪ್ಲಿಕೇಶನ್ಗಳು ಕೂಡ ನಮ್ಮ ಒಂದು ಪ್ಲೇ ಸ್ಟೋರ್ ಹಾಗೆ ಆಪ್ ಸ್ಟೋರ್ ನಲ್ಲಿ ಲಭ್ಯವಿರುತ್ತೆ. ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ನೀವು ಡೈರೆಕ್ಟ್ ಅಲ್ಲಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಫಸ್ಟ್ ಗೆ ನಾವು ಹೆಲೋ BPCL ಅನ್ನುವಂತ ಒಂದು ಅಪ್ಲಿಕೇಶನ್ ಓಪನ್ ಮಾಡಬೇಕು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಸ್ಟಾರ್ಟಿಂಗ್ ಪೇಜ್ ಬರುತ್ತೆ. ನೆಕ್ಸ್ಟ್ ಅಂತ ಕೊಟ್ಟು ಚೂಸ್ ಯುವರ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಲ್ಯಾಂಗ್ವೇಜ್ ಇಂಗ್ಲಿಷ್ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ಆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇವಾಗ ನಾವು ಎಲ್ಲ ಯೂಸರಿಗೂ ಅಪ್ಲಿಕೇಶನ್ ಹಿಂಗೆ ಒಂದೇ ಪೇಜ್ ನಲ್ಲೇ ಕಾಣುತ್ತೆ. ಬಟ್ ಇವಾಗ ಇನ್ನೂ ನಾವು ನಮ್ಮ ಒಂದು ಅಕೌಂಟಿಗೆ ಲಾಗಿನ್ ಆಗಿಲ್ಲ. ನಮಗೆ ಟಾಪ್ ರೈಟ್ ಕಾರ್ನರ್ ನಲ್ಲಿ ಸೈನ್ ಇನ್ ಅಂತ ಒಂದು ಬಟನ್ ಕಾಣುತ್ತೆ. ನಿಮಗೆ ಕಾಣಿಸ್ತಾ ಇರಬಹುದು, ಸೈನ್ ಇನ್ ಅಂತ ಒಂದು ಬಟನ್ ಕಾಣುತ್ತೆ. ಅಲ್ಲಿ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಆದ್ಮೇಲೆ ನಮಗೆ ನಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಈ ಒಂದು ಮೊಬೈಲ್ ನಂಬರ್ ನಿಮ್ಮ LPG ಕನೆಕ್ಷನ್ ಆಗಿರುತ್ತಲ್ಲ, ಅದಕ್ಕೆ ಕನೆಕ್ಟ್ ಇರುವಂತಹ ಮೊಬೈಲ್ ನಂಬರ್ ನಾವು ಎಂಟರ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಗೆಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಒಂದು ಅಕೌಂಟಿಗೆ OTP ಬರುತ್ತೆ. ಸೊ ನಮ್ಮ ಒಂದು ಮೊಬೈಲ್ಗೆ OTP ಬರುತ್ತೆ. ಆ ಒಂದು OTP ಎಂಟರ್ ಮಾಡಿ ಆದ್ಮೇಲೆ ನಾವು ಆ ಹೆಲೋ BPCL ಅನ್ನುವಂಥ ಒಂದು ಅಕೌಂಟ್ಗೆ ಲಾಗಿನ್ ಆಗ್ತೀವಿ. ನೆಕ್ಸ್ಟ್ ಸ್ಟೆಪ್ KYC ಮಾಡೋದು. ಲಾಗಿನ್ ಆಗಿ ಆಯ್ತು. ಇವಾಗ KYC ಸ್ಟೆಪ್ ಇನ್ನೂ ಮುಗ್ದಿಲ್ಲ. ಏನ್ ಮಾಡಬೇಕು, ಎಲ್ಲಿ ಸೈನ್ ಇನ್ ಅಂತ ನೀವು ಕ್ಲಿಕ್ ಮಾಡಿದ್ರು ಅಲ್ಲೇ ಲೆಫ್ಟ್ ಸೈಡ್ ಸ್ವಲ್ಪ ನಾವು ಒಂದು ಸರ್ಚ್ ಬಟನ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಆ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಅಲ್ಲಿ ನಾವು ಟೈಪ್ ಮಾಡಬೇಕು KYC. ಈ ರೀತಿಯಾಗಿ ಸರ್ಚ್ ಮಾಡಿ ಅಲ್ಲಿ ನಮಗೆ ಫಸ್ಟ್ ಆಪ್ಷನ್ ಬರ್ತಾ ಇದೆ KYC ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಒಂದು ಚೆಕ್ ಮಾರ್ಕ್ ಬರುತ್ತೆ. ಇಲ್ಲ ಅದೆಲ್ಲ ಓದೋ ಅವಶ್ಯಕತೆ ಇಲ್ಲ, ಗೌರ್ಮೆಂಟ್ ಇದೆ ಅಪ್ಲಿಕೇಶನ್ ಎರಡೂ ಕೂಡ. ಚೆಕ್ ಮಾರ್ಕ್ ಬಂದ್ಮೇಲೆ ಚೆಕ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮಗೆ ಆ ಒಂದು ಅಪ್ಲಿಕೇಶನ್ ಏನು ಡೌನ್ಲೋಡ್ ಮಾಡ್ಕೊಂಡಿದ್ರಿ, ಮತ್ತೊಂದು ಅಪ್ಲಿಕೇಶನ್ ಆಧಾರ್ ಫೇಸ್ RD ಅಂತ ಹೇಳಿದೆ, ಅದು ಓಪನ್ ಆಗುತ್ತೆ. ಅದು ಓಪನ್ ಆದ ತಕ್ಷಣ ನಮಗೆ ಒಂದು ಪರ್ಮಿಷನ್ ಕೇಳುತ್ತೆ, ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅಂತ ಹೇಳಿ. ಕ್ಯಾಮ್ರಾ ಯೂಸ್ ಮಾಡೋದಕ್ಕೆ ನಮ್ಮ ಒಂದು ಪರ್ಮಿಷನ್ ಕೊಡಬೇಕಾಗುತ್ತೆ. ಬಿಕಾಸ್ ಅದು ಕ್ಯಾಮ್ರಾ ಆಕ್ಸೆಸ್ ಮಾಡಿ ನಮ್ಮ ಫೋಟೋನ ತೆಗೆಯುತ್ತೆ. ಅವಾಗ ಮಾತ್ರ ಅದು KYC ಆಗೋದಕ್ಕೆ ಸಾಧ್ಯ. ಅದನ್ನ ಅಲೋ ಮಾಡಿ ಆದ್ಮೇಲೆ ಕೆಲವೊಂದು ಸಿಂಪಲ್ ರೂಲ್ಸ್ ಹೇಳುತ್ತೆ. ಒಳ್ಳೆ ಗುಡ್ ಲೈಟಿಂಗ್ ಕಂಡೀಷನ್ ನಲ್ಲಿ ಫೋಟೋ ತೆಗಿರಿ. ಅದಾದ್ಮೇಲೆ ಫೋಟೋ ತೆಗೆಯುವಾಗ ನಾವು ಸೆಲ್ಫಿ ತೆಗಿತಿದೀವಿ ಅಂತಂದ್ರೆ ಈ ರೀತಿಯಾಗಿ ಯಾವುದೇ ಒಂದು ಬಟನ್ ಇರೋದಿಲ್ಲ ಫೋಟೋ ಕ್ಯಾಪ್ಚರ್ ಮಾಡೋದಕ್ಕೆ. ನಾವೇನ್ ಮಾಡಬೇಕು, ನಮ್ಮ ಕಣ್ಣನ್ನು ಒಮ್ಮೆ ಬ್ಲಿಂಕ್ ಮಾಡಬೇಕು. ಓಕೆ, ಸೊ ಇದು ಫಸ್ಟ್ ಸ್ಟೆಪ್. ಅದಾದ್ಮೇಲೆ ಕ್ಯಾಮ್ರಾ ಓಪನ್ ಆದಾಗ ಸುತ್ತ ಸರ್ಕಲ್ ಅಲ್ಲಿ ರೆಡ್ ಕಲರ್ ಕಾಣಬಹುದು. ರೆಡ್ ಕಲರ್ ಕಾಣ್ತಿದೆ ಅಂತಂದ್ರೆ ನೀವು ಹಿಡ್ಕೊಂಡಿರುವಂತದ್ದು ಕರೆಕ್ಟ್ ಆಗಿ ಫೇಸ್ ಕವರ್ ಆಗ್ತಾ ಇಲ್ಲ ಅಂತ. ಸ್ವಲ್ಪ ದೂರ ಇಟ್ಕೊಂಡು ಈ ತರ ಮಾಡಕ್ಕೂ ಅಲ್ಲಿ ಆಟೋಮೆಟಿಕ್ ಆಗಿ ನಮ್ಮ ಫೋಟೋ ಏನು ಕಾಣಿಸ್ತೈತೆ ಸುತ್ತ ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ ಕಲರ್ ಬಂದಾದ್ಮೇಲೆ ನಾವು ನಮ್ಮ ಕಣ್ಣನ್ನು ಒಮ್ಮೆ ಬ್ಲಿಂಕ್ ಮಾಡಬೇಕು, ಅದು ಆಟೋಮೆಟಿಕ್ ಆಗಿ ಫೋಟೋ ತೆಕ್ಕೊಳ್ಳುತ್ತೆ. ಇಷ್ಟೇ. ಅದಾದ್ಮೇಲೆ ಫೋಟೋ ತೆಕ್ಕೊಂಡಾದ್ಮೇಲೆ ಆಟೋಮೆಟಿಕ್ ಆಗಿ KYC ಕಂಪ್ಲೀಟ್ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ. ಹಾಗೆ ನಿಮ್ಮ ಒಂದು ನಾರ್ಮಲ್ ಮೆಸೇಜ್ ಕೂಡ ಇರುತ್ತೆ. ಆ ಒಂದು LPG ಕನೆಕ್ಷನ್ಗೆ ಲಿಂಕ್ ಆಗಿರುವಂಥದ್ದು ನಾರ್ಮಲ್ ಮೆಸೇಜ್, ಅಲ್ಲೂ ಕೂಡ KYC ಕಂಪ್ಲೀಟ್ ಆಗಿದೆ ಅಂತ ಬರುತ್ತೆ. ಇಷ್ಟೇ ಮಾಡಬೇಕಾಗಿರುವಂಥದ್ದು. ತುಂಬಾ ಸಿಂಪಲ್ ಆಗಿ ಹೇಗೆ KYC ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಇನ್ನು ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತಂದ್ರೆ ಹೇಳಿ, ನಾನು ಅದರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.